ಜೈ ಶ್ರೀರಾಮ್ ಮಕ್ಕಳೇ, ಏನು ಮಾಡ್ತಾ ಇದ್ದೀರಾ? ಈ ಹಿಂದಿನ ತರಗತಿಯಲ್ಲಿ ನಾವು ಮಾಡಿರೋಂಥ ಪಾಠವನ್ನೆಲ್ಲ ನೋಡಿದ್ದೀರಲ್ಲ, ಕೇಳಿದ್ದೀರಲ್ಲ, ಅದೇ ರೀತಿ ಪಾಠ ಪುಸ್ತಕದಲ್ಲೆಲ್ಲ ಓದಿದ್ದೀರಲ್ಲ, ನೋಟ್ಸ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡಿದ್ದೀರಲ್ವಾ? ಸರಿ, ಹಾಗಿದ್ರೆ ಇನ್ನು ಮುಂದಿನ ಪಾಠದ ಬಗ್ಗೆ ಗಮನಿಸುವ. ಮಕ್ಕಳೇ, ಈಗ ನಾವು ಬಂದರ್ ಬಾಂಟ್ ಪದ್ಯದ ಬಗ್ಗೆ ತಿಳಿದುಕೊಳ್ಳುವ. ಆಯಿತಾ? ಈಗ ನಿಮ್ಮ ಟೆಕ್ಸ್ಟ್ ಬುಕ್ ತೆಗೀರಿ, ಹಾಗೆ ಪೆನ್ಸಿಲ್ ಕೈಯಲ್ಲಿರಲಿ. ನಾನು ಹೇಳ್ತಾ ಇದ್ದ ಹಾಗೆ ಕಠಿಣ ಪದಗಳ ಅರ್ಥವನ್ನು ಅಲ್ಲೇ ಬರೆದುಕೊಳ್ಬೇಕು. ಈಗ ಮೊದಲಿಗೆ ಪದ್ಯವನ್ನು ನಾವೊಮ್ಮೆ ಓದಿಕೊಳ್ಳುವ. ನೋಡಿಕೊಳ್ಳಿ. ಬಂದರ್ ಬಾಂಟ್. ಮ್ಯಾವ್ ಮ್ಯಾವ್ बिल्ली आई, उठा कहीं से रोटी लाई, तभी दूसरी बिल्ली आई, उसने भी कुछ अकड़ दिखाई. बोली यह तो मेरी रोटी, छीन के लाई तूरी खोटी, मेरी रोटी मुझको दे दे, नहीं तो मुझसे झगड़ा ले ले. बंदर ने देखा यह झगड़ा, ले तराजू वह वहाँ अड़ा, बोला झगड़ा ठीक नहीं है, बांट के खाना बात सही है. रोटी के 2 टुकड़े करके बंदर ने पलड़ों पर धर के, अधिक जो देखा टुकड़ा खाया, बड़ा दूसरा उसे छबाया. रोटी थोड़ी शेष रही जब, बंदर बोला सुन लो अब तुम, यह टुकड़ा मेरी मजदूरी, हुई कामना मेरी पूरी. बिल्लियों के कुछ हाथ न आया, झगड़े में या सभी घवाया. ಮಕ್ಕಳೇ, ಬಂದರ್ ಬಾಂಟ್ ಏನು ಹಾಗೆ ಅಂತ ಹೇಳಿದರೆ, ಬಂದರ್ ಬಾಂಟ್ ನಾವು ಏನೋ ಕನ್ನಡದಲ್ಲಿ ಒಂದು ಗಾದೆ ಮಾತನ್ನು ಹೇಳ್ತೇವಲ್ವಾ, ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅಂತ. ಇಲ್ಲಿ ಕೂಡ ಹಾಗೆಯೇ 2 ಬೆಕ್ಕುಗಳು ಜಗಳ ಮಾಡಿಕೊಂಡು ಮೂರನೇ ವ್ಯಕ್ತಿಯಾದಂಥ ಮೂರನೇ ಒಂದು ಪ್ರಾಣಿ ಯಾವುದು, ಮಂಗ, ಅದಕ್ಕೆ ಲಾಭ ಮಾಡಿಕೊಟ್ಟವು. ಗೊತ್ತಾಯ್ತಲ್ಲ? ಹೇಗೆ ಮಾಡಿದ್ವು ನೋಡುವ. ಪದ್ಯವನ್ನು ಗಮನಿಸಿ. ಮ್ಯಾವ್ ಮ್ಯಾವ್ ಬಿಲ್ಲಿ ಆಯಿ, ಉಠಾ ಕಹೀ ಸೆ ರೋಟಿ ಲಾಯಿ. ಅಂದರೆ ಬೆಕ್ಕು, ಬಿಲ್ಲಿ ಅಂತ ಹೇಳಿದ್ರೇನು ಬೆಕ್ಕು. ಬೆಕ್ಕು ಹೇಗೆ ಬಂತು? ಮ್ಯಾವ್ ಮ್ಯಾವ್ ಅಂತ ಹೇಳುವಂತ ಅಂದುಕೊಂಡು ಬಂತು. ಹಾಗೆ ಬರುವಾಗ ಏನು ತಂದಿರ ಜೊತೆಯಲ್ಲಿ? ಉಠಾ ಕಹೀ ಸೆ ರೋಟಿ ಲಾಯಿ, ಎಲ್ಲಿಂದಲೋ ಒಂದು ರೋಟಿ ಅಂದರೆ ರೊಟ್ಟಿ ಉಠಾ ಅಂದರೆ ಎಲ್ಲೋ ಕದ್ದುಕೊಂಡು ಬಂದಿದೆ. ಬೆಕ್ಕಿಗೆ ಯಾರಾದ್ರೇನೋ ಗಿಫ್ಟ್ ಕೊಡ್ತಾರಾ? ಇಲ್ಲ, ಅಂದರೆ ಎಲ್ಲಿಂದಲೋ ಅದು ಕದ್ದುಕೊಂಡು ಬಂದಿದೆ. ಉಠಾ ಕಹೀ ಸೆ ರೋಟಿ ಲಾಯಿ, ಎಲ್ಲಿಂದಲೋ ಒಂದು ರೊಟ್ಟಿಯನ್ನು ಕದ್ದುಕೊಂಡು ಬಂತು. ತಭಿ ದೂಸರಿ ಬಿಲ್ಲಿ ಆಯಿ, ಆಯಿತು, ಇದು ಕದ್ದುಕೊಂಡು ಬಂದಾಗ ಇನ್ನೊಂದು ಬೆಕ್ಕು ಬಂತು ಇದರ ಜೊತೆಯಲ್ಲಿ ಜಗಳ ಮಾಡಲಿಕ್ಕೆ. ಉಸ್ನೆ ಭೀ ಕುಚ್ ಅಕಡ್ ದಿಖಾಯಿ, ಅಕಡ್ ದಿಖಾನ್ ಅಂದರೆ ತನ್ನ ಒಂದು ದುಷ್ಟತನವನ್ನು ತೋರಿಸುವಂಥದ್ದು ಅಂತ, ಅದರ ಜೊತೆಲಿ ಜಬರ್ದಸ್ತ್ ಮಾಡುವಂಥದ್ದು ಅಂತ. ಹಾಗೆ ಏನಾಯಿತು, ಈ ಮೊದಲ ಬೆಕ್ಕು ಹೋಗಿ ಎಲ್ಲಿಂದನೋ ಒಂದು ರೊಟ್ಟಿ ಕದ್ದುಕೊಂಡು ಬಂದಿದೆ. ಆಗ ಎರಡನೇ ಬೆಕ್ಕು ಅದರೊಟ್ಟಿಗೆ ಜಗಳಕ್ಕೆ ನಿಂತಿದೆ. ಏನಂತ ಜಗಳ ಮಾಡ್ತಾ ಇದೆ? ಬೋಲಿ ಹೇಳಿತು, ಯಹೂ ತೋ ಮೇರಿ ರೋಟಿ, ಚೀನಿಕೆ ಲಾಯಿ ತೂರಿ ಖೋಟಿ. ನೋಡೋ, ಇದು ನನ್ನ ರೊಟ್ಟಿ. ಗೊತ್ತಾಯ್ತಾ? ಹೇಳ್ತಾ ಇದೆ, ಯಹುತೋ ಮೇರಿ ರೋಟಿ, ಛೀನಕೆ ಲಾಯಿ ತೂರಿ ಖೋಟಿ. ಖೋಟಿ ಅಂದರೆ ಕಪಟಿ ಅಂತ ಅರ್ಥ. ಖೋಟ ಮನುಷ್ಯ ಅಂದರೆ ಕಪಟಿ ಮನುಷ್ಯ, ಮೋಸಗಾರ ಅಂತ ಹೇಳಿ. ಅಂದರೆ ಛೀನಕೆ ಲಾಯಿ, ನೀನು ಎಲ್ಲಿಂದನೋ ಕಿತ್ತುಕೊಂಡು ಬಂದಿದ್ದೀಯಾ ನೀನು ಅಂತ ಹೇಳಿ. ಗೊತ್ತಾಯ್ತಲ್ಲ? ಕಿತ್ತುಕೊಂಡು ಬಂದಿದ್ದೀಯಲ್ಲ, ಅದು ನನ್ನ ರೊಟ್ಟಿ ಅಂತ ಅದು ಹೇಳ್ತಾ ಇದೆ. ಮೇರಿ ರೋಟಿ ಮುಜ್ಕೋ ದೇ ದೇ, ನನ್ನ ರೊಟ್ಟಿಯನ್ನು ನನಗೆ ಕೊಟ್ಟು ಬಿಡು. ಮೇರಿ ರೋಟಿ ಮುಜ್ಕೋ ದೇ ದೇ, ನನ್ನ ರೊಟ್ಟಿಯನ್ನು ನನಗೆ ಕೊಟ್ಟು ಬಿಡು. ನಹಿ ತೋ ಮುಜ್ಸೆ ಝಗಡಾ ಲೇಲೋ, ಇಲ್ಲ ಅಂದರೆ ನನ್ನ ಜೊತೆ ಜಗಳ ಮಾಡು. ಇಲ್ಲ, ನಾನೊಟ್ಟಿಗೆ ಜಗಳ ಮಾಡ್ತೇನೆ, ನಿನ್ನ ಜೊತೆ ಜಗಳ ಮಾಡ್ತೇನೆ ಅಂತ ಹೇಳಿ, ಅಂದರೆ ಕೊಡದೇ ಇದ್ದರೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಅದು ಕೂಡ ತನ್ನ ಒಂದು ಕೋಪವನ್ನು ವ್ಯಕ್ತಪಡಿಸ್ತಾ ಇದೆ. ಹೀಗೆ 2 ಬೆಕ್ಕುಗಳಿಗೂ ಜಗಳ ಶುರುವಾಯಿತು. ಇವರಿಬ್ಬರ ಜಗಳವನ್ನು ಮೌನವಾಗಿ ಇನ್ನೊಂದು ಪ್ರಾಣಿ ನೋಡ್ತಾ ಇತ್ತು. ಯಾರದು? ಮಂಗ. ಬಂದರ್ನೇ ದೇಖಾ ಯಹ ಜಗಡ. ಬಂದರ್ ಅಂದರೆ ಮಂಗ ಅಲ್ವಾ? ದೂರದಲ್ಲಿ ಮರದ ಮೇಲೆ ಕೂತ್ಕೊಂಡಿದ್ದಂಥ ಮಂಗ ನೋಡ್ತಾ ಇತ್ತು.
ನೀರ್ಲಿ ನೀವಿಬ್ಬರು ಜಗಳ ಮಾಡ್ತಾ ಇದ್ದೀರಲ್ಲ, ನಿಮಗಿಬ್ಬರಿಗೂ ಸಹ ಸರಿಯಾಗಿ ಬುದ್ಧಿ ಕಲಿಸ್ತೇನೆ ಅಂತ ಹೇಳಿ ಯೋಚನೆ ಮಾಡಿತ್ತು. ಬಂದರನೇ ದೇಖಾ ಯಹ ಜಗಡ ಲೇ ತರಾಜು ವಹು ವಹಾ ಅಡ. ಅದೆಲ್ಲಿಂದನೋ ಒಂದು ಕಡೆಯಿಂದ ತರಾಜು ಅಂತ ಹೇಳಿದರೆ ತಕ್ಕಡಿಯನ್ನು ತೆಗೆದುಕೊಂಡು ವಹಾ ಅಡ ಅಲ್ಲಿಗೆ ಧಾವಿಸಿ ಬಂತು. ಅಡನ ಅಂದರೆ ಅಲ್ಲಿಗೆ ಧಾವಿಸಿ ಬರುವುದು, ಗೊತ್ತಾಯ್ತಲ್ಲ. ಹಾಗೆ ಈ ಮಂಗ ಬಂದರ್ ಈ ಜಗಡ ದೇಖಕರ್ ವಹಾ ತರಾಜು ಲೇಕರ್ ಆಯ ಅಲ್ವಾ, ಒಂದು ತರಾಜು ತಕ್ಕಡಿಯನ್ನು ಹಿಡಿದುಕೊಂಡು ಬಂತು. ಬೋಲಾ ಬಂದು ಹೇಳಿತು, ಝಗಡ ಟೀಕ್ ನಹಿ ಹೇ. ನೋಡಿ, ಸಮಾಧಾನವಾಗಿ ಹೇಳಿತ್ತು. ನೋಡಿ, ಇಬ್ಬರು ಜಗಳ ಮಾಡಿಕೊಂಡ್ರೆ ಏನಾದರೂ ಲಾಭ ಉಂಟಾ? ಯಾರಿಗೂ ಸಿಗುವುದಿಲ್ಲ. ಹಾಗಾಗಿ ಈ ಜಗಳ ಸರಿಯಲ್ಲ, ಜಗಳ ಮಾಡಬೇಡಿ. ಬಾಂಟ್ಕೆ ಖಾನ ಬಾತ್ ಸಹಿ ಹೇ. ಬಾಂಟ್ನ ಅಂದರೆ ಹಂಚುವುದು, ಬಾಂಟ್ಕೆ ಖಾನ ಅಂದರೆ ಹಂಚಿಕೊಂಡು ತಿನ್ನುವುದು. ಅಂದರೆ ಹಂಚಿಕೊಂಡು ತಿನ್ನುವಂಥದ್ದು ಒಳ್ಳೆಯ ವಿಷಯ, ಸರಿಯಾದ ಮಾತು, ಸರಿಯಾದ ವಿಷಯ ಅಂತ ಹೇಳಿ ಮಂಗ ಏನು ಮಾಡಿದ್ದು, ಒಂದು ತಕ್ಕಡಿಯನ್ನು ತೆಗೆದುಕೊಂಡು ಬಂತು. ಈ ಬೆಕ್ಕುಗಳಿಗೆ ನ್ಯಾಯ ತೀರ್ಮಾನ ಮಾಡಿಕೊಡ್ತೇನೆ, ನಾನು ನಿಮ್ಮಿಬ್ಬರಿಗೂ ಹಂಚಿಕೊಡ್ತೇನೆ ಅಂತ ಹೇಳಿ ಮಧ್ಯಸ್ಥಿಕೆ ವಹಿಸ್ತಾ ಬಂತು. ಸರಿ, ಬೆಕ್ಕುಗಳಿಗೂ ಸರಿ ಅಂತ ಅನಿಸಿತು. ಹೌದು, ನಾವಿಬ್ಬರು ಜಗಳ ಮಾಡ್ತಾ ಇದ್ದೇವೆ, ಮೂರನೇ ವ್ಯಕ್ತಿ ಬಂದು ನಮಗೆ ಒಂದು ನ್ಯಾಯ ತೀರ್ಮಾನ ಮಾಡ್ತಾನೆ ಅಂತ ಹೇಳಿ ಆದರೆ ಒಳ್ಳೆಯ ವಿಷಯ ಅಲ್ವಾ ಅಂಥೇಳಿ ಬೆಕ್ಕುಗಳು ಯೋಚನೆ ಮಾಡಿದ್ವು. ಸರಿ, ರೋಟಿಕೆ ದೋ ಟುಕಡೆ ಕರ್ಕೆ ಬಂದರನೆ ಪಲಡೋಂ ಪರ್ ಧರ್ಕೆ. ಏನು ಮಾಡಿತು ಮಂಗ? ಸರಿ, ಆ ರೊಟ್ಟಿಯನ್ನು 2 ಚೂರಾಗಿ ಮಾಡಿತು. ಚೂರು ಮಾಡುವಾಗ ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸಿತು. ಒಂದು ಚೂರನ್ನು ಸ್ವಲ್ಪ ದೊಡ್ಡದಾಗಿ, ಒಂದು ಚೂರನ್ನು ಸ್ವಲ್ಪ ಚಿಕ್ಕದಾಗಿ ಬರುವ ಹಾಗೆ 2 ತುಂಡು ಮಾಡಿತು. ಅಂದರೆ ಅದು ಅದರ ಬುದ್ಧಿವಂತಿಕೆ. ಏನಾಗ್ತದೆ ಮುಂದೆ ನೋಡಿ, ರೋಟಿಕೆ ದೋ ಟುಕಡೆ ಕರ್ಕೆ, ರೊಟ್ಟಿಯನ್ನು 2 ಚೂರು ಮಾಡಿ, ಟುಕಡ ಅಂದರೆ ಚೂರು, ಚೂರು ಮಾಡಿ, ಬಂದರ್ನೆ ಪಲಡೋಂ ಪರ್ ಧರ್ಕೆ. ಬಂದರ್ ಏನು ಮಾಡಿತು? ಪಲಡ್ ಅಂತೇಳಿದರೆ ತಕ್ಕಡಿಯ ಬಟ್ಟುಗಳು, 2 ಕಡೆ ಬಟ್ಟುಗಳು ಇರ್ತದಲ್ವಾ, ನಾವು ವಸ್ತುಗಳನ್ನು ಹಾಕಿ ತೂಕ ಮಾಡಲಿಕ್ಕೆ, ಅದನ್ನು ಪಲಡ್ ಅಂತ ಹೇಳ್ತಾರೆ. ಬಂದರ್ನೆ ಪಲಡೋಂ ಪರ್ ಅಂದರೆ 2 ಪಲಡದ ಬಟ್ಟುಗಳಲ್ಲಿ ಹಾಕಿ, ಧರ್ಕೆ ಅಂದರೆ ಅದನ್ನು ಹಾಕಿ, ಅಧಿಕ ಜೋ ದೇಖಾ ಟುಕಡಾ ಖಾಯ. ಏನು ಮಾಡಿತು? ಒಂದು ಈಗ ರೊಟ್ಟಿಯನ್ನು ಅದು 2 ಚೂರು ಮಾಡಿದೆ, ಒಂದು ದೊಡ್ಡದು ಚಿಕ್ಕದಾಗೋ ರೀತಿಯಲ್ಲಿ ಮಾಡಿದೆ. ಹಾಗಾಗಿ ತಕ್ಕಡಿ ಮೇಲೆ ಇಟ್ಟಾಗ, ತಕ್ಕಡಿಯ ಬಟ್ಟುಗಳಲ್ಲಿ ಇಟ್ಟಾಗ ಏನಾಗ್ತದೆ? ಭಾರವಾದ ಭಾಗ ಕೆಳಗೆ ಇಳಿತದೆ, ನಿಲ್ತದೆ, ಹೌದಲ್ವಾ? ಹಗುರವಾಗಿದ್ದ ಬಟ್ಟು ಮೇಲೆ ಬರ್ತದೆ. ಆಗೇನಾಯಿತು? 2 ಸಮ ಮಾಡಬೇಕಲ್ವಾ? ಸಮಪಾಲು ಅಂತ ಹೇಳಿದರೆ 2 ಬಟ್ಟುಗಳು ಸಮಾನಾಂತರದಲ್ಲಿ ನಿಂತ್ಕೊಂಡಿರಬೇಕಲ್ವಾ? ಅದಕ್ಕೋಸ್ಕರ ಮಂಗ ಏನು ಮಾಡಿತ್ತು ಅಂತ ಹೇಳಿದರೆ, ಅಧಿಕ ಜೋ ದೇಖಾ ಟುಕಡಾ ಖಾಯ. ಯಾವುದು ಬಟ್ಟಲ್ಲಿ ಸ್ವಲ್ಪ ಜಾಸ್ತಿ ಇದೆಯೋ ರೊಟ್ಟಿ, ಅದು ಕೆಳಗೆ ಬಂತ, ಅಲ್ಲಿಂದ ಸ್ವಲ್ಪ ಅವನ್ನು ಮುರಿದುಕೊಂಡು ಅದು ತಿಂದು ಬಿಡ್ತು, ಗೊತ್ತಾಯ್ತಾ? ಹಾಗೆ ಬಡಾ ದೂಸರ ಉಸೇ ಚಬಾಯ. ಅಷ್ಟೊತ್ತಿಗೆ ಏನಾಯಿತು? ಒಂದು ಕಡೆ ಮುರಿದುಕೊಂಡು ತಿನ್ನುವಾಗ ಸ್ವಲ್ಪ ಜಾಸ್ತಿ ತಿಂದಿತ್ತು. ಆಗ ಆಚೆ ಕಡೆ ಬಟ್ಟು ಏನಾಯಿತು? ಅದರಲ್ಲಿ ಜಾಸ್ತಿ ಆಯಿತಾ, ಇದು ಕಡಿಮೆ ಆಯಿತಾ, ಅದು ಕೆಳಗೆ ಹೋಯಿತು. ಆಗ ಅದರಿಂದಲೂ ಕೂಡ ಮುರಿದುಕೊಂಡು ತಿಂತು. ಹೀಗೆ 2 ಕಡೆಯೂ ಮಾಡ್ತಾ ಬಂತು. ಹಾಗೆ ಮಾಡುವಾಗ ಏನಾಯಿತು? ರೋಟಿ ಥೋಡಿ ಶೇಷ ರಹಿ ಜಬ್. ಏನಾಯಿತು? ಹಾಗೆಯೇ ಒಂದು ಕಡೆ ಆಚೆ ಒಮ್ಮೆ ಮುರಿತು, ತಿಂದುಕೊಳ್ತು, ಈಚೊಮ್ಮೆ ಮುರಿತು, ತಿಂದುಕೊಳ್ತು. ಹೀಗೆ ಮಾಡ್ತಾ ಮಾಡ್ತಾ ಕೊನೆಗೆ ಒಂದು ಚೂರು ರೋಟಿ ಥೋಡಿ ಶೇಷ ರಹಿ ಜಬ್. ಶೇಷ ಅಂತ ಹೇಳಿದ್ರೆ ಸ್ವಲ್ಪ ಒಂದು ಚೂರು ಪಾರೇನು ಉಳಿದುಕೊಳ್ತು. ಅದನ್ನೇನು ಹೇಳಿತು ಮಂಗ? ಬಂದರ್ ಬೋಲಾ. ಅದಕ್ಕೆ ಆ ಚೂರನ್ನು ಹಿಡಿದುಕೊಂಡು ಮಂಗ ಹೇಳಿತು, ಏನು? ಸುನುಲೋ ಅಬು ತುಮ್. ಕೇಳಿ ಈಗ ನೀವಿಬ್ಬರು ಸರಿಯಾಗಿ. ಯಹ ಟುಕಡ ಮೇರಿ ಮಜ್ದೂರಿ. ಈ ಚೂರು, ಉಳಿದ ಈ ಚೂರು ಉಂಟಲ್ಲ, ಇದು ನನ್ನ ಮಜ್ದೂರಿ ಅಂತ ಹೇಳಿದರೆ ನನ್ನ ಕೆಲಸಕ್ಕೆ ನೀಡಿದಂಥ ಸಂಭಾವನೆ, ನನ್ನ ದುಡಿಮೆಯ ಗಳಿಕೆ. ಅರ್ಥ ಆಯ್ತಾ ಯಾಕೆ ಹಾಗೆ ಹೇಳಿತು ಅಂತ ಹೇಳಿದರೆ, ಇಬ್ಬರು ಬೆಕ್ಕುಗಳು ಜಗಳ ಮಾಡ್ತಾ ಇದ್ವಲ್ಲ, ಮಂಗ ಮಧ್ಯದಲ್ಲಿ ಬಂದು ಮಧ್ಯಸ್ಥಿಕೆ ಮಾಡಿ ನ್ಯಾಯ ತೀರ್ಮಾನ ಮಾಡಿದೆಯಲ್ಲ, ಆ ನ್ಯಾಯ ತೀರ್ಮಾನ ಮಾಡಿದ್ದಕ್ಕೆ ಫೀಸ್ ಕೊಡಬೇಕಲ್ಲ ಇವರು, ಹೌದಲ್ವಾ? ಹಾಗಾಗಿ ಮಂಗ ಏನು ಮಾಡಿತ್ತು? ಸರಿ, ನಿಮ್ಮಿಬ್ಬರಿಗೆ ನಾನು ನ್ಯಾಯ ತೀರ್ಮಾನ ಮಾಡಿದ್ದೇನೆ, ಈ ಕೊನೆಗೆ ಉಳಿದಂಥ ಒಂದು ಚೂರು ಅದು ನನ್ನ ಸಂಭಾವನೆ, ನನ್ನ ಫೀಸ್ ಇದು ಅಂತ ಹೇಳಿತು. ಹುಯಿ ಕಾಮನಾ ಮೇರಿ ಪೂರಿ. ಕಾಮನಾ ಪೂರಿ ಹೋನ ಅಂತ ಹೇಳಿದರೆ ತನ್ನ ಒಂದು ಆಸೆಯನ್ನು ಪೂರೈಸಿಕೊಳ್ಳುವಂಥದ್ದು ಅಂತೇಳಿ ಅರ್ಥ. ಇಲ್ಲಿ ಮಂಗ ಬಂದದ್ದು ಯಾಕೆ? ನಿಜವಾಗಿ ಬೆಕ್ಕುಗಳಿಗೇನು ಪಾಲು ಮಾಡಿ ನ್ಯಾಯ ತೀರ್ಮಾನ ಮಾಡುವ ಅಂತ ಬಂದದ್ದ? ಇಲ್ಲ, ಇವರಿಬ್ಬರ ಜಗಳದಿಂದ ನನಗೇನಾದರೂ ಲಾಭವಾಗ್ತದೆಯೋ ಅಂತ ಹೇಳಿ ಕಾಮನಾ ಪೂರ ಕರ್ನೆ ಕೆ ಲಿಯೇ ಆಯೇ ಥಾ ಬಂದರ್ ಅಲ್ವಾ? ಅದರ ಆಸೆಯನ್ನು ಪೂರೈಸಿಕೊಳ್ಳಿಕ್ಕೋಸ್ಕರ ಅದು ಬಂದಿತ್ತು. ಅದರಂತೆಯೇ ಇಲ್ಲಿ ಕೂಡ ಅದಕ್ಕೆ ಬೇಕಾದ ಹಾಗೆ ಆಯಿತು, ಹೌದಲ್ವಾ?
ಅದಕ್ಕೆ ಹೇಳಿದ್ದು ಬಿಲ್ಲಿಯೋಂಕೆ ಕುಚ್ ಹಾತ್ ನ ಆಯ ಝಗಡೆ ಮೇ ಥಾ ಸಭಿ ಗವಾಯ. ಈ ಎರಡು ಬೆಕ್ಕುಗಳು ನೋಡಿಯೇ ಬಾಕಿ. ಈ ಮಂಗ ಎರಡೂ ತಕ್ಕಡಿ ಬಟ್ಟುಗಳಿಂದಲೂ ತೆಗೆದು ತಿಂತಾ ಇತ್ತ ಚೂರು ಚೂರು ಮಾಡಿ. ಈ ಬೆಕ್ಕುಗಳು ಮೌನವಾಗಿ ನೋಡ್ತಾನೇ ಇದ್ದವು. ಆದರೆ ಏನಾಯಿತು, ಬಿಲ್ಲಿಯೋಂಕೆ ಕುಚ್ ಹಾತನ ಆಯ, ಅವುಗಳ ಕೈಗೆ ಏನೂ ಒಂದು ಚೂರು ಸಿಗಲಿಲ್ಲ. ಝಗಡೆ ಮೇಥಾ ಸಭಿ ಗವಾಯ, ಇಬ್ಬರು ಜಗಳ ಮಾಡಿಕೊಂಡಿದ್ದರಿಂದ ಎಲ್ಲವನ್ನು ಗವಾನ ಅಂದರೆ ಕಳೆದುಕೊಳ್ಳುವಂಥದ್ದು, ಎಲ್ಲವನ್ನು ಕಳೆದುಕೊಂಡವು ಅಲ್ವಾ. ನೋಡಿ ಮಕ್ಕಳೇ, ಅದಕ್ಕೆ ಹೇಳೋದು ನಾವು ಅಂತ ಹೇಳಿದರೆ, ನಾವು ಯಾವುದೇ ಕಾರಣಕ್ಕೂ ಜಗಳ ಮಾಡಿಕೊಳ್ಬಾರ್ದು. ಯಾವುದೇ ಒಂದು ಸಮಸ್ಯೆ ಬಂದಾಗಲೂ ಅದನ್ನು ಕೂತು ಏನು ಸಮಾಲೋಚನೆ ಮಾಡಿ ಪರಸ್ಪರ ವಿಚಾರ ವಿನಿಮಯ ಮಾಡಿ ಅದನ್ನು ಬಗೆಹರಿಸಿಕೊಳ್ಬೇಕು. ಯಾಕೆ ಹೇಳಿದರೆ, ಇಬ್ಬರು ಜಗಳ ಮಾಡ್ತಾ ಇದ್ದರೆ ಮೂರನೆಯವನು ಅದರಿಂದ ಲಾಭ ಮಾಡಿಕೊಳ್ಬಹುದಾ ಅಂತ ಹೊಂಚು ಹಾಕ್ತಾ ಇರ್ತಾನೆ. ಆದ ಕಾರಣ ನಾವು ಯಾವತ್ತೂ ಮುಂದೆ ಜೀವನದಲ್ಲಿಯೂ ಕೂಡ ಏನೇ ಸಮಸ್ಯೆ ಬಂದರೂ ಅದನ್ನು ಮೌನವಾಗಿ ಒಂದು ಕೂಲಾಗಿ ಅಲ್ವಾ ಸಮಾಲೋಚನೆ ಮಾಡೋದರ ಮೂಲಕ ಯಾರ ಮೇಲೆ ಭಿನ್ನಾಭಿಪ್ರಾಯ ಬಂದಿರ್ತದೆಯೋ ಅವರೊಂದಿಗೆ ಕೂತು ಮಾತಾಡಿ ಅದನ್ನು ಬಗೆಹರಿಸಿಕೊಳ್ಬೇಕು. ಇಬ್ಬರ ಜಗಳವನ್ನು ಏನು ಪರಿಹಾರ ಮಾಡಲಿಕ್ಕೆ ಮೂರನೇ ವ್ಯಕ್ತಿಯನ್ನು ಕರೆದ ಕೂಡಲೇ ಅಲ್ಲಿ ಇದ್ದಂಥ ಸಂಬಂಧ ಹಳಸಿ ಹೋಗ್ತದೆ. ಹೌದಲ್ವಾ? ಸರಿ, ಅರ್ಥ ಆಯ್ತಲ್ಲ ಮಕ್ಕಳೇ? ಈ ಪದ್ಯವನ್ನು 2 ಸಲ ಓದಿ ಬಾಯಿಪಾಠ ಮಾಡಿ ರಾಗವಾಗಿ ಹೇಳಿಕೊಡ್ತೇನೆ. ಅದೇ ರೀತಿ ಅಭ್ಯಾಸ ಮಾಡಿ. ಗೊತ್ತಾಯ್ತಲ್ಲ? ಸರಿ, ನೋಡಿಕೊಳ್ಳಿ. ಮ್ಯಾವ್ ಮ್ಯಾವ್ ಬಿಲ್ಲಿ ಆಯಿ, ಮ್ಯಾವ್ ಮ್ಯಾವ್ ಬಿಲ್ಲಿ ಆಯಿ, उठा कहीं से रोटी लाई, उठा कहीं से रोटी लाई, तभी दूसरी बिल्ली आई, उसने भी कुछ अकड़ दिखाई, तभी दूसरी बिल्ली आई, उसने भी कुछ अकड़ दिखाई, बोली यह तो मेरी रोटी, पे बोली यह तो मेरी रोटी, छीन के लाई तूरी खोटी, छीन के लाई तूरी खोटी, मेरी रोटी मुझको दे दे, मेरी रोटी मुझको दे दे, नहीं तो मुझसे झगड़ा ले ले, नहीं तो मुझसे झगड़ा ले ले। बंदर ने देखा यह झगड़ा, बंदर ने देखा यह झगड़ा, ले तराजू वह वहाँ अड़ा, ले तराजू वह वहाँ अड़ा, बोला झगड़ा ठीक नहीं है, बोला झगड़ा ठीक नहीं है, बांट के खाना बात सही है, बांट के खाना बात सही है। म्याऊ म्याऊ बिल्ली आई, उठा कहीं से रोटी लाई, तभी दूसरी बिल्ली आई, उसने भी कुछ अकड़ दिखाई, रोटी के 2 टुकड़े करके बंदर ने पलड़ों पर धर के, रोटी के 2 टुकड़े करके बंदर ने पलड़ों पर धर के, अधिक जो देखा टुकड़ा खाया, अधिक जो देखा टुकड़ा खाया, बड़ा दूसरा उसे चबाया, बड़ा दूसरा उसे चबाया। रोटी थोड़ी शेष रही जब बंदर बोला सुन लो अब तुम, रोटी थोड़ी शेष रही जब बंदर बोला सुन लो अब तुम, यह टुकड़ा मेरी मजदूरी हुई कामना मेरी पूरी हुई, यह टुकड़ा मेरी मजदूरी हुई कामना मेरी पूरी। बिल्लियों के कुछ हाथ न आया, झगड़े में था सभी गवाया, बिल्लियों के कुछ हाथ न आया, झगड़े में था सभी गवाया, झगड़े में था सभी गवाया, झगड़े में था सभी गवाया। ಅರ್ಥ ಆಯ್ತಲ್ಲ ಮಕ್ಕಳೇ? ಇದೇ ರೀತಿ ಹಾಡಲಿಕ್ಕೆ ನೀವು ಕೂಡ ಅಭ್ಯಾಸ ಮಾಡಿ. ಗೊತ್ತಾಯ್ತಲ್ಲ? ಗುಂಪಿನಲ್ಲಿ ಹಾಡಿದರೆ ಚೆನ್ನಾಗಿ ಕೇಳ್ತದೆ. ಆದರೆ ಈಗ ನೀವು ಒಬ್ಬೊಬ್ಬರೇ ಮನೆಯಲ್ಲಿರುವ ಕಾರಣ ಅಭ್ಯಾಸ ಮಾಡಿ, ಚೆನ್ನಾಗಿರ್ತದೆ. ಹಾಗೆ ಬಾಯ್ಪಾಠ ಮಾಡಿ. ಅರ್ಥ ಆಯ್ತಲ್ಲ? ಸರಿ, ಧನ್ಯವಾದ.